ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಕೊನೆಯ ಹಂತದ ತಯಾರಿಯನ್ನ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಪ್ರತಿದಿನಾನು ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ವಿಡಿಯೋಗಳನ್ನ ಹಾಕೋದ್ರ ಮೂಲಕ ಮಾಡ್ತಾ ಇದ್ದೇವೆ. ಈಗಾಗಲೇ ಅನೇಕ ಬಾರಿ ಕಳೆದ ವರ್ಷದ ಹಿಡ್ಕೊಂಡು ಸುಮಾರು 2022, 23 ಮತ್ತು 24ನೇ ಸಾಲಿನ ಪ್ರಶ್ನೆ ಪತ್ರಿಕೆಯನ್ನ ಈಗಾಗಲೇ ಸಾಲ್ವ್ ಮಾಡಿದ್ದೀವಿ. ಅದನ್ನ ತಾವು ಇನ್ನೂ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಜೊತೆಗೆ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ಆ ಒಂದು ವಿಡಿಯೋಗಳ ಲಿಂಕ್ ಅನ್ನ ಹಾಕಿರ್ತೇನೆ. ಅಲ್ಲಿಂದ ಹೋಗಿ ತಾವು ಅದನ್ನು ವೀಕ್ಷಣೆ ಮಾಡ್ಕೋಬಹುದು. ಈಗ ತಮಗೆ ಈ ಒಂದು ವಿಡಿಯೋದಲ್ಲಿ ಕಳೆದ ವರ್ಷದ ಅಂತ ಹೇಳಿದ್ರೆ 2024ನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಕನ್ನಡ ಭಾಗದ ಪ್ರಶ್ನೆಗಳನ್ನ ಇವತ್ತು ತಮಗೆ ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಸೊ ಮುಂದಿನ ತಮಗೆ ಯಾವ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಬೇಕು ಅದನ್ನ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿದ್ರೆ ಯಾವುದು ಹೆಚ್ಚಿಗೆ ಬೇಡಿಕೆ ಇರುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತೇನೆ. ಆ ಒಂದು ವಿಷಯವನ್ನ ಸಾಲ್ವ್ ಮಾಡೋಣ ವಿದ್ಯಾರ್ಥಿಗಳು. ಈಗ ಕನ್ನಡ ಭಾಗದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಇದಕ್ಕಿಂತ ಪೂರ್ವದಲ್ಲಿ ತಾವು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಇನ್ನಿತರೆ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ? ಆಪ್ಷನ್ ಎ ಯಲ್ಲಿ ಮುದ್ದಿಸಿ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಲಾಲಿಸು, ಆಪ್ಷನ್ ಸಿ ಹೆದರಿಸು, ಆಪ್ಷನ್ ಡಿ ಪ್ರೀತಿಸು ಅಂತ ಹೇಳಿದೆ. ಸೊ ಜಬರಿಸು ಪದಕ್ಕೆ ಸಮಾನಾರ್ಥಕ ಪದ ಅಂತ ಹೇಳಿದ್ರೆ ಇದಕ್ಕೆ ಹೆದರಿಸು ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮಳೆ ಪ್ಲಸ್ ಕಾಲ, ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಅಲ್ಲಿ ಸುವರ್ಣ ದೀರ್ಘ ಸಂಧಿ, ಆಪ್ಷನ್ ಬಿ ಲೋಪ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಇಲ್ಲಿ ಆದೇಶವಾಗಿದೆ, ಕಾಲ ಹೋಗಿ ಗ ಆದೇಶ ಆಗಿದೆ, ಕ ಹೋಗಿ ಗ ಆದೇಶ ಆಗಿದೆ ಅಲ್ಲ. ಸೊ ಆ ಕಾರಣಕ್ಕಾಗಿ ಇದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಉತ್ತಮ ಪದದ ವಿರುದ್ಧಾರ್ಥಕ ಮಧ್ಯಮ, ಅತ್ಯುತ್ತಮ, ಅಧಮ, ಶ್ರೇಷ್ಠ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉತ್ತಮ ಪದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅಧಮ ಬರುತ್ತೆ, ವಿರುದ್ಧಾರ್ಥಕ ಪದ. ನೆಕ್ಸ್ಟ್ ಅದೇ ರೀತಿ 4ನೇ ಪ್ರಶ್ನೆ, ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ? ಚಂ ಪಾಟೀಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಚಂಪಾ ಕೊಟ್ಟಿದ್ದಾರೆ, ಚಂ ಪಾಟೀಲ್, ಚಂದ್ರ ಪಾಟೀಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಚಂಪಾ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಹೆಸರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ತಾಂಬೂಲ, ಆಪ್ಷನ್ ಬಿ ಹಂಪಲು, ಆಪ್ಷನ್ ಸಿ ಧಾನ್ಯ, ಆಪ್ಷನ್ ಡಿ ಫಲ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ, ಹಂಪಲ. ಹಣ್ಣು ಹಂಪಲ ಇದಕ್ಕೆ ಜೋಡಿ ನುಡಿ ಬರುತ್ತೆ, ಜೋಡಿ ಪದ ಅಂತ ಹೇಳಿ ನಾವು ಅದನ್ನ ಕರಿತೀವಿ. 6ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸು? ಜಯ, ಭಯ, ಯಶಸ್ಸು, ವಿಜಯ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಗುಂಪಿಗೆ ಸೇರಿದ ಜಯ, ಯಶಸ್ಸು, ವಿಜಯ ಇದು ಬೇರೆ, ಸೊ ಭಯ ಬೇರೆ. ಇಲ್ಲಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 7ನೇ ಪ್ರಶ್ನೆ, ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿದೆ? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಎ ಅಲ್ಲಿ ಶಿಕ್ಷಕರ ದಿನಾಚರಣೆ, ಆಪ್ಷನ್ ಬಿ ಕಾರ್ಮಿಕರ ದಿನಾಚರಣೆ, ಆಪ್ಷನ್ ಸಿ ಮಕ್ಕಳ ದಿನಾಚರಣೆ, ಆಪ್ಷನ್ ಡಿ ಯುವ ಜನರ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣ ಅಂತ ಹೇಳಿದ್ರೆ ಶಿಕ್ಷಕರ ದಿನಾಚರಣೆ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 8ನೇ ಪ್ರಶ್ನೆ, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ? ಇಲ್ಲಿ ಆಪ್ಷನ್ ಎ ಪಂಚಮಿ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ದ್ವಿತೀಯ, ಆಪ್ಷನ್ ಡಿ ಸಪ್ತಮಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ ಇಲ್ಲಿ ಅಲ್ಲಿ ಬಂದಿದೆ. ಪಂಚಮಿಯಲ್ಲಿ ಬರುತ್ತೆ. ಸೊ ಆ ಕಾರಣಕ್ಕಾಗಿ 8ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಸಪ್ತಮಿ. ಇಲ್ಲಿ ಎಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಶಾಲೆಯಲ್ಲಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಸಪ್ತಮಿ ಎಲ್ಲಿ. ನೆಕ್ಸ್ಟ್ ಸ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಓ ವ ಪ್ಲಸ್ ಅ ಇಲ್ಲಿ ಜೋಡಿ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ, ಸೊ ಇದನ್ನ ಗುಣಿತಾಕ್ಷರಗಳನ್ನ ಕೂಡಿಸಿ ಬರೆದಾಗ ಸರೋವರ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಡ್ಯಾಶ್ ಮನೆಯ ಮಾಡಿ ಮೃಗಗಳಂಜಿದೆಡೆಯ್ಯ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸಮುದ್ರದ ತೀರದಲ್ಲಿ ಆಪ್ಷನ್ ಎ ಅಲ್ಲಿ, ಆಪ್ಷನ್ ಬಿ ಕಣಿವೆಯಲ್ಲಿ, ಆಪ್ಷನ್ ಸಿ ಅಲ್ಲಿ
ಬೆಟ್ಟದ ಮೇಲೊಂದು, ಆಪ್ಷನ್ ಡಿ ಯಲ್ಲಿ ಕಾಡಿನಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ 10ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ. ಕರ್ನಾಟಕ ಸಂಗೀತದ ಪಿತಾಮಹ ಆಪ್ಷನ್ ಎ ಅಲ್ಲಿ ಪುರಂದರದಾಸ, ಆಪ್ಷನ್ ಬಿ ಕನಕದಾಸ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ತ್ಯಾಗರಾಜ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ, ಪುರಂದರದಾಸ ಬರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರೂಢಿನಾಮವಲ್ಲದ ಪದ. ರೂಢಿನಾಮವಲ್ಲದ ಪದ ಅಂತ ಹೇಳಿದ್ರೆ ಸೊ ನದಿ, ಶಾಲೆ, ರಾಜ್ಯ, ಹಿಮಾಲಯ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ, ಹಿಮಾಲಯ. ಇವೆಲ್ಲ ಕೂಡ ರೂಢಿನಾಮ ಬರುತ್ತೆ. ನದಿ, ಶಾಲೆ, ರಾಜ್ಯ, ಹಿಮಾಲಯ ರೂಢಿನಾಮ ಬರಂಗಿಲ್ಲ. ನೆಕ್ಸ್ಟ್ 13ನೇ ಪ್ರಶ್ನೆ, ಇದನ್ನ ಕನ್ನಡ ಅಂಕಿಯಲ್ಲಿ ಬರೆದಾಗ 13ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಕೂಡಲ ಸಂಗಮ ಎಂಬುವುದು ಕೆಳಗಿನ ಯಾವ ವಚನಗಳ ಅಂಕಿತ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಮ ಪ್ರಭು, ಆಪ್ಷನ್ ಬಿ ಅಕ್ಕ ಮಹಾದೇವಿ, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಮಡಿವಾಳ ವಾಚಯ್ಯ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 14ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಬಸವಣ್ಣ ಬರುತ್ತೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಅವರ್ಗೀಯ ವ್ಯಂಜನಗಳು, ಇಲ್ಲಿ ಅವರ್ಗೀಯ ವ್ಯಂಜನಗಳು 9 ಅವರ್ಗೀಯ ವ್ಯಂಜನಗಳು ಬರ್ತವೆ. ಸೊ ಆ ಕಾರಣಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. 16ನೇ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸಲಾಗುತ್ತಿದೆ. ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ ಆಪ್ಷನ್ ಎ ಯಲ್ಲಿ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದನು, ಆಪ್ಷನ್ ಬಿ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು, ಆಪ್ಷನ್ ಸಿ ಯಲ್ಲಿ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು, ಆಪ್ಷನ್ ಡಿ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದನು. ಸೊ ಇದಕ್ಕೆ ಆಪ್ಷನ್ ಸಿ ಇದಕ್ಕೆ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು, ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ನಾನು, ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಗುರುತಿಸು. ಪ್ರವಾಸಕ್ಕೆ ಹೋಗುತ್ತೇವೆ, ಆಪ್ಷನ್ ಎ ಪೂರ್ಣ ವಿರಾಮ, ಆಪ್ಷನ್ ಬಿ ಅಲ್ಪ ವಿರಾಮ, ಆಪ್ಷನ್ ಸಿ ಭಾವಸೂಚಕ, ಆಪ್ಷನ್ ಡಿ ಪ್ರಶ್ನಾರ್ಥಕ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 17ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ, ಅಲ್ಪ ವಿರಾಮ ಬರುತ್ತೆ. ನೆಕ್ಸ್ಟ್ ಜ್ಞಾನೇಶ್ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ. ಓಕೆ, ಯಾವ ಕಾಲವನ್ನು ಸೂಚಿಸುತ್ತದೆ. ಇಲ್ಲಿ ಆಪ್ಷನ್ ಎ ಅಲ್ಲಿ ಭವಿಷ್ಯತ್ ಕಾಲ ಕೊಟ್ಟಿದ್ದಾರೆ. ಹಾಡುವವನಿದ್ದಾನೆ ಅಂದ್ರೆ ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭೂತ ಭವಿಷ್ಯತ್ ಕಾಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 18ನೇ ಪ್ರಶ್ನೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲ ಬರುತ್ತೆ, ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಕೈ ಕೆಸರಾದರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಾಯಿ ಕಹಿ, ಆಪ್ಷನ್ ಎ ಅಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಬಾಯಿ ಮೊಸರು, ಆಪ್ಷನ್ ಸಿ ಬಾಯಿ ಕೆಸರು, ಮೈ ಎಲ್ಲ ಕೆಸರು. ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಬರುತ್ತೆ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದ್ರೆ ನಾನು ಯಾರು. ಈ ಒಗಟನ್ನು ಬಿಡಿಸು ಅಂತ ಹೇಳಿ ಕೊಟ್ಟಿದ್ದಾರೆ. ಜಡೆ ಕೊಟ್ಟಿದ್ದಾರೆ, ಆಪ್ಷನ್ ಎ. ಆಪ್ಷನ್ ಬಿ ಮಾವಿನಕಾಯಿ, ಆಪ್ಷನ್ ಸಿ ಬಾಳೆ ಗಿಡ, ಆಪ್ಷನ್ ಡಿ ತೆಂಗಿನಕಾಯಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಸೊ ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮತ್ತೆ ಇನ್ನಿತರೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ತಿಳಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.